गोकाक बजरंग दल तालुका विभागाच्या वतीने अयोध्या बलिदान दिनानिमित्त भव्य रक्तदान शिबिराचे आयोजन करण्यात आले होते। नगरातील वाल्मिकी चौकाजवळील श्री चन्न बसवेश्वर विद्यापीठ परिसरात हे रक्तदान शिबिर पार पडले। या भव्य उपक्रमाला शून्य संपादन मठाचे परमपूज्य श्री मुरुगराजेंद्र स्वामीजी गोकाक यांनी ज्योती प्रज्वलित करून आणि गाईला चारा घालून शुभारंभ केला। यावेळी ते म्हणाले, विज्ञान कितीही प्रगत झालं तरी कृत्रिम रक्त तयार करता येत नाही। मृत्यूच्या दारात उभ्या असलेल्या व्यक्तीचे प्राण वाचवायचे असेल तर मानवी रक्तच आवश्यक आहे। ಯಾಕಂತಂದ್ರೆ ಇವತ್ತ ನಾವು ವೈಜ್ಞಾನಿಕವಾಗಿ ಎಷ್ಟೆಲ್ಲ ಮುಂದುವರೆದಿದ್ರೂ ಕೂಡ ಇವತ್ತ ಕೃತಕವಾಗಿ ನಾವು ಇನ್ನೂವರೆಗೂ ಬ್ಲಡ್ ಅನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ। ಇವತ್ತ ಯಾರೋ ಒಬ್ಬ ಅನಾರೋಗ್ಯದಿಂದ ಬಳಲುತ್ತಾ ಇರುವಂತವನಿಗೆ ಅಥವಾ ಆಕ್ಸಿಡೆಂಟ್ ಆಗಿ ಸಾವು ಮತ್ತು ಬದುಕಿನ ನಡುವೆ ಹೋರಾಟ ಮಾಡುವಂತವರಿಗೆ ಅಥವಾ ಡಿಲಿವರಿ ಟೈಮ್ನಲ್ಲಿ ರಕ್ತದ ಹೀನತೆಯಿಂದ ಬಳಲಿ ಸಾವು ಮತ್ತು ಬದುಕಿನ ನಡುವೆ ಹೋರಾಟ ಮಾಡುವಂಥ ಹೆಣ್ಣು ಮಗಳಿಗೆ ರಕ್ತ ಬೇಕಾದಂಥ ಸಂದರ್ಭದಲ್ಲಿ ನಾವು ಮತ್ತೊಬ್ಬ ಮನುಷ್ಯನನ್ನೇ ಅವಲಂಬಿಸಿ ರಕ್ತವನ್ನು ತರಬೇಕೇ ಹೊರತು ಎಲ್ಲೂ ಕೃತಕವಾಗಿ ಆ ರಕ್ತ ಇನ್ನೂವರೆಗೂ ಕೂಡ ಸಂಶೋಧನೆ ಆಗಿಲ್ಲ। ನಾವು ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿರುವಂಥ ಮನುಷ್ಯ ವರ್ಷಕ್ಕೆ 2 ಬಾರಿ ರಕ್ತವನ್ನು ಕೊಡಬಹುದು ಅಂತ ಒಂದು ಆರೋಗ್ಯ ಇಲಾಖೆಯವರ ಒಂದು ವರದಿ ಇದೆ। ಯಾಕೆ ಬಹಳಷ್ಟು ಜನ ನಾವು ಏನು ಮಾಡ್ತೀವಿ ಅಂತಂದರೆ ನಾನು ಕಂಡುಕೊಂಡ ಹಾಗೆ ರಕ್ತವನ್ನು ಕೊಡುವಂಥ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಹೋಗುವಂಥವ್ರಿಗೂ ಕೊಡಬೇಡ ಅಂತ ಹೇಳೋರೆ ಭಾಳ ಜನ ಅದಾರೆ। ಭಾಳ ವೀಕ್ ಆಗಿಬಿಡ್ತೀಯ, ಇನ್ನು ನಮ್ಮ ತಲೆಯಲ್ಲಿ ಎಷ್ಟು ತಪ್ಪು ಕಲ್ಪನೆಗಳಿದಾವೆ ಅಂತಂದರೆ ಒಂದು ಹನಿ ರಕ್ತ ತಯಾರಾಗಲಿಕ್ಕೆ 6 ತಿಂಗಳು ಬೇಕಂತೆ, 3 ತಿಂಗಳು ಊಟ ಮಾಡಬೇಕಂತೆ, ಅವಾಗ ರಕ್ತ ತಯಾರಾಗುತ್ತಂತೆ ಅಂತ ಈಗೆಲ್ಲ ಹಂಜಿಸ್ಬಿಟ್ಟಿದ್ದಾರೆ। ಹಾಗಾಗಿ ಬಹಳಷ್ಟು ಜನ ರಕ್ತವನ್ನು ಕೊಡಲಿಕ್ಕೆ ಹಿಂಜರಿತಾ ಇದ್ದಾರೆ। या प्रसंगी शेकडो बजरंग दल कार्यकर्त्यांनी आणि इतर युवकांनी रक्तदान करून मानवतेचा सुंदर आदर्श घालून दिला। मनोहर मॅगेरी, KMM मराठी, गोकाक।